ಎಲ್ಲ ಇನ್ನೂ ಮಲಗಿದ್ದಾರೆ. ನಾನು ಹೋಗಿ ಗಿಝರ್ ಆನ್ ಮಾಡಿದ್ದೀನಿ, ಫ್ರೆಶ್ ಅಪ್ ಆಗಿ ಲಗೇಜ್ ಎಲ್ಲ ಪ್ಯಾಕ್ ಆಯಿತು. ಇವಾಗ ಹಾಕೊಳ್ಳೋ ಬಟ್ಟೆ ಚೆಕ್ಔಟ್ ಆಗಬೇಕು. ಬೇಗ ಬೇಗ ರೆಡಿ ಆಗೋಣ. ಬಟ್ ವ್ಯೂ ಮಾತ್ರ ಮಸ್ತಾಗಿದೆ. ಬೇಗ ಬೇಗ ಹೋಗೋಣ. ಎಲ್ಲ ರೆಡಿಯಾಗಿದ್ದೀವಿ. ನೆಕ್ಸ್ಟ್ ಇವಾಗ ನಮ್ಮದು ಟ್ರಿಪ್ಪಲ್ಲಿ ಎಷ್ಟನೇ ಡೇ? ಸೆಕೆಂಡ್ ಡೇ. ಫಸ್ಟ್ ಡೇ ನೆನ್ನೆ, ಇವತ್ತು ಸೆಕೆಂಡ್, ಸೆಕೆಂಡ್ ಡೇ. ಇವತ್ತು ಯಾವ ಸಮುದ್ರನೂ ಇಲ್ಲ, ಬ್ಯಾಂಗ್ಳೂರು. ಇವತ್ತು ಹೋಯ್ತೀವಿ. ಯಾರು ವಿಡಿಯೋ ಮಾಡ್ಕೊಡಿರಲ್ಲ ಗೈಸ್, ನಾನೇ ಮಾಡ್ಕೋಬೇಕು. ಯಾರು ಮಾಡಲ್ಲ. ಪರಿಶ್ವಿ ನೋಡಿ, ಪರಿಶ್ವಿನ ಚೆಕ್ಔಟ್ ಆಯಿತು ಗೈಸ್. ನೋಡ್ತಾ ಇದ್ದೀವಿ. ಲಗೇಜ್ ಎಲ್ಲ ಎತ್ಕೊಂಡು ಹೋಗಿದ್ದಾರೆ. ಹಾಂ, ಮಿರರ್ ಎಲ್ಲ ಎತ್ಕೊಂಬಂದ್ರಾ? ಸಲ ಚೆನ್ನಾಗಿತ್ತು, ಹೋಯ್ತದು. ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ ಗೈಸ್. ತಿನ್ಸ್ಬೇಕು ಬಿಡ್ರಿ. ಅಲ್ಲಿ ಕುತ್ಕೊಳ್ಳಿ ಅಕ್ಕನ ಪಕ್ಕ ಅಂತ ಕುತ್ಕೊಳ್ಳಿ. ಇಲ್ಲ ಬಿಡಿ. ಅವ್ರು ನಿಮ್ಮನ್ನು ಮಾಡಿದ್ದೀನಿ, ಅವ್ರನ್ನ ಮಾಡಿ ದೋಸೆ ಇದ್ರೆ ಪಾಪ ನಂಗೆ ದೋಸೆ. ಸದ್ವಿಕ್ ದೋಸೆ ಬೇಡ ಅನ್ಸುತ್ತೆ, ಹುಳಿ ಇರೋದು. ಇವಳು ಐ ಆಮ್ ಇಡ್ಲಿ, ಪೂರಿ ಸಖತ್ತಾಗಿ. ನಾನಂತೂ ಪೊಂಗಲ್ ತಗೊಂಡಿದ್ದೀನಿ ಗೈಸ್. ಪೊಂಗಲ್ ಸಾಕತ್ತಾಗಿದೆ. ಬಾರ ಸದ್ಯಕ್ಕೆ ಮುಂದೆ ನಾನು ಮಾಡ್ಬಿಟ್ಟು ನೀನು ಕೊಡ್ತೀನಿ. ಈಗ ಕುತ್ಕೋ. ಹೇಳಿದ್ರು ಕುತ್ಕೊಳ್ಳಲ್ವಾ? ಬೇಡ, ಕುತ್ಕೊಬಿಡಿದಾನೆ ನೋಡಿ. ಓಕೆ. ಗೈಸ್, ನೆನ್ನೆ ಇಲ್ಲಿ ವೀಡಿಯೋ ಮಾಡಿಸ್ಕೊಂಡು ಹೋಗಿದ್ವಿ. ಚೆನ್ನಾಗಿ ಬಂದಿದೆ ಅಂತ ಹೇಳಿ ಮತ್ತೆ ನನ್ನ ಹಸ್ಬೆಂಡು ವೀಡಿಯೋ ಮಾಡಿಸ್ಕೊಡ್ತಾ ಇದ್ದಾರೆ. ನೋಡಿ, ಮತ್ತೆ ಒಂದು ಡ್ರೋನ್ ವೀಡಿಯೋ ಮಾಡಿಸ್ಕೊತಾ ಇದ್ದಾರೆ ಸಿಂಗಲ್. ಆ್ಯಂಡ್ ಮತ್ತೆ ನಾವಿಬ್ಬರದ್ದು ಪೇರ್ ವೀಡಿಯೋ ಒಂದು ಮಾಡಿಸಿದ್ವಿ. ಹಾಂ, ಸೊ ನೋಡಿ, ಎಲ್ಲರೂ ಡ್ರೋನ್ ವೀಡಿಯೋ ಮಾಡಿಸೋದಕ್ಕೋಸ್ಕರ ಬಂದಿದ್ದಾರೆ. ನಾವು ಅದಕ್ಕೆ ಇನ್ನೂ ಒಂದು ಶ್ರೀನಿವಾಸ ಒಂದು ಮಾಡಿಸಿದ್ರೆ, ನಾವೊಂದು ಮಾಡಿಸಿದ್ವಿ, ಮತ್ತು ಹಸ್ಬೆಂಡ್ ಸಿಂಗಲ್ ಒಂದು ಮಾಡಿಸಿದ್ದಾರೆ. ನೋಡಿ ನಮಗೆ ನೆನ್ನೆಗಿಂತ ಇವತ್ತು ವೀಡಿಯೋ ಮಾಡಿಸಿದ್ವಲ್ಲ, ತುಂಬಾ ಚೆನ್ನಾಗಿ ಬಂತು ವೀಡಿಯೋ ಮಾತ್ರ. ತುಂಬ ಲೆಂತು ಇತ್ತು, ಸ್ವಲ್ಪ ಪ್ರೈಸು ಅಷ್ಟೇ ಕಡಿಮೆ ಇತ್ತು. ನೆನ್ನೆ ನಾವು ವೀಡಿಯೋ ಮಾಡಿಸಿದ್ದೆ ಬೇರೆಯವರು, ಇವತ್ತು ವೀಡಿಯೋ ಮಾಡಿದ್ದೆ ಬೇರೆಯವರು. ಬಟ್ ತುಂಬ ಚೆನ್ನಾಗಿ ಬಂತು ವೀಡಿಯೋ. ನಾನು ಲಾಸ್ಟಲ್ಲಿ ವೀಡಿಯೋ ಹಾಕ್ತೀನಿ. ನೆಕ್ಸ್ಟ್ ನಾವು ಇಲ್ಲಿಂದ ಇವಾಗ ತೇಕಡಿಗೆ ಹೋಗ್ತಾ ಇದ್ದೀವಿ. ನಾವು ಬ್ಯಾಂಗ್ಳೂರಿಂದ ಬರಬೇಕಾದ್ರೆ ತೇಕಡಿ ಪ್ಲ್ಯಾನ್ ಮಾಡಿದ್ವಿ. ಆಮೇಲಿಂದ ತೇಕಡಿ ಬೇಡ, ನೆಕ್ಸ್ಟು ಆಲಪಿಗೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಮೇಲಿಂದ ಇಲ್ಲ, ಬರೋದು ಬಂದಿದ್ದೀವಿ. ತೇಕಡಿ ನಿಯರ್ ಇದೆ, ಅಲ್ಲಿ ಎಲಿಫೆಂಟ್ ಸಫಾರಿ ಮತ್ತು ಎಲಿಫೆಂಟ್ ಫೀಡ್, ಇನ್ನು ಮ್ಯೂಸಿಯಮ್ಸು
ಸಫಾರಿ ಎಲ್ಲ ಇತ್ತು. ಸೊ ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವಾಗ ನಾವು ತೇಕಡಿ ಹೋಗ್ತಾ ಇದ್ದೀವಿ. ಬಟ್ ನಮಗೆ ಸ್ವಲ್ಪ ಅಲ್ಲಿ ರೂಟ್ ಮಿಸ್ ಆಯಿತು. ಮ್ಯಾಪ್ ಹಾಕ್ಕೊಂಡು ಬಂದ್ವಿ. ಇನ್ನೊಂದು 30-40 ಕಿಲೋಮೀಟರ್ಸ್ ಇದೆ ಅಂದಾಗ ಸ್ವಲ್ಪ ಮಿಸ್ ಆಯಿತು. ಮತ್ತೆ ನಮಗೆ 90 ಕಿಲೋಮೀಟರ್ಸ್ ಜಾಸ್ತಿನೇ ಆಯಿತು. ಏನು ಹೇಳಬೇಕಂದ್ರೆ ಓಲ್ ಡೇ ನಮಗೆ ಟ್ರಾವೆಲೇ ಆಗೋಯ್ತು ನಮಗೆ. ಸರಿ ಇನ್ನೇನು ತೇಕಡಿಗೆ ಅಂದ್ಕೊಂಡಿದ್ದೀವಿ ಅಂತ ಹೇಳಿ ಹೋಗಿ ತೇಕಡಿಗೆ ರೀಚ್ ಆಗ್ತೀವಿ. ಬನ್ನಿ ತೇಕಡಿಲಿ ಏನೇನು ನೋಡ್ತೀವಿ, ಏನೇನು ನೋಡಲ್ಲ, ಏನು ಡಿಸಪಾಯಿಂಟ್ ಆಯಿತಾ ನಮಗೆ, ಇಲ್ಲ ಖುಷಿ ಆಯಿತಾ ಅಂತ ನೋಡೋಣ. ನಾವು ತೇಕಡಿ ರೂಟ್ ಹೋದ್ವಲ್ಲ, ತುಂಬ 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 ಚೆನ್ನಾಗಿತ್ತು. ಫುಲ್ಲು ಟೀ ಎಸ್ಟೇಟೇ, ಸಖತ್ತಾಗಿದೆ ನೇಚರ್ ಮಾತ್ರ. ಮಿಸ್ ಮಾಡ್ಕೋಬೇಡಿ, ನೀವು ಮುನ್ನಾರ್ಗೆ ಹೋದರೆ ತೇಕಡಿ ರೋಡಲ್ಲೇ ಹೋಗಿ ತೇಕಡಿಗೆ ವಿಸಿಟ್ ಮಾಡಿ. ಸಖತ್ತಾಗಿದೆ ನೇಚರ್ ಮಾತ್ರ, ತುಂಬಾ ಚೆನ್ನಾಗಿರುತ್ತೆ, ಏನೂ ಬೋರ್ ಆಗೋಲ್ಲ, ಸಖತ್ ಎಂಜಾಯ್ ಮಾಡ್ಬೋದು. जीप में वो दिखता है ये साथ में नहीं, वो पूरा जीप का बोलिए 2500 बोला। ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಇವಾಗ ಇಲ್ಲಿದ್ದೀವಿ, ಸಫಾರಿಗೆ ಹೋಗ್ತಾ ಇದ್ದೀವಿ. ತೇಕಡಿಲಿದ್ದೀವಿ. ಆ್ಯಕ್ಚುಲಿ ಏನೇನೋ ಆಗಿ ರೋಡ್ ಮಿಸ್ ಆಗಿ ಬರೀ ಲೇಟು. ಇವಾಗ ಒಂದು ಹೋಗಿ ಬೋಟ್ಗೆ ಹೋಗೋಣ ಅಂದ್ಕೊಂಡ್ವಿ. ಬೋಟಿಂಗ್ ಫುಲ್ ಆಗಿದೆ, ಸಂಡೇ ಆಗಿರೋದ್ರಿಂದ. ಪರಿಶ್ವಿ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ. ಫುಲ್ ನಿದ್ದೆ ಮಾಡಿದ್ದಾರೆ. ಸೊ ಇವಾಗ ಹೋಗ್ತಾ ಇದೀವಿ, ಬನ್ನಿ ಏನಿದೆ ಏನು ನೋಡೋಣ. ಮೇಯ್ನ್ ತೇಕಡಿಲಿ ಏನು ಅಂದರೆ ಬೋಟಿಂಗ್ ಇದೆ. ಬೋಟಿಂಗ್ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ನೋಡಿ ಸರ್ಚ್ ಮಾಡಿದ್ದು ಅಲ್ಲಿಗೆ ಹೋಗೋಣ ಅಂತ. ಬಟ್ ಬಂದ್ವಿ, ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿತ್ತು. ಇನ್ನು 2-3 ಡೇಸ್ ಆದಮೇಲೆ ಸಿಗುತ್ತಂತೆ, ಎಲ್ಲ ಬುಕ್ ಆಗಿದೆಯಂತೆ ಹಾಲಿಡೇಸ್ ಇರೋದ್ರಿಂದ. ಸೊ ಡಿಸಪಾಯಿಂಟ್ ಆಯಿತು, ನಮ್ಗೆ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಸರಿ ಸಫಾರಿ ಇದೆ ಅಂತ ಹೇಳಿದ್ರು, ವೈಲ್ಡ್ ಲೈಫ್ ಸಫಾರಿ. ಸರಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಈಗ ನಾವು ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ ಟಿಕೆಟ್ ತೊಗೊಂಡು. ಆಲ್ಮೋಸ್ಟ್ ಎಲ್ರಿಗೂ ಸೇರಿ 500 ಸಮಥಿಂಗ್ ಆಯಿತು ಟಿಕೆಟ್ಗೆ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಅಕ್ಕ ಇವಾಗ ಫ್ರೀಯಾಗಿ ಕೂತವ್ರೆ, ಬೆಳಗ್ಗೆಯಿಂದ ಕಾರ್ ಓಡಿಸಿ ಇವತ್ತು ಈಗ ಫ್ರೀಯಾಗಿ ಒಂದು ಹಾಫ್ ಆನ್ ಅವರ ಕೂತ್ಕೋ ಫ್ರೀಯಾಗಿ. ಯಾರೂ ಇಲ್ಲ ಜಾಸ್ತಿ ಬಸ್ಸಲ್ಲಿ, ನಾವು ಮಾತ್ರ ಇದ್ದೀವಿ. ನೋಡಿ ಸಫಾರಿ ಅಂತ ಹೇಳಿದ್ರ, ನಾವು ಬಂದ್ವಿ 1 ಕಿಲೋಮೀಟರ್ 2 ಕಿಲೋಮೀಟರ್ಸ್ ಏನೋ ಬರ್ತೀವಿ ಅಷ್ಟೇ. ಅವ್ರು ಬಂದು ನಮ್ಮನ್ನ ಇಲ್ಲಿ ಡ್ರಾಪ್ ಮಾಡಿ ಹೋಗ್ತಾರೆ. ಡ್ರಾಪ್ ಮಾಡಿ ಹೋದ್ಮೇಲೆ ನಮಗೆ ಇಲ್ಲೊಂದು ಹಾಫ್ ಆನ್ ಅವರ್ 1 ಅವರ್ ಎಷ್ಟೊತ್ತು ಬೇಕಾದರೂ ಇರ್ಬೋದು. ನೆಕ್ಸ್ಟು ಬಸ್ ಬರುತ್ತಲ್ಲ, ಯಾವ್ದು ಬೇಕಾದರೂ ಬಸ್ ಬಂದು ನಮ್ಮನ್ನು ನೆಕ್ಸ್ಟ್ ಪಿಕ್ ಮಾಡುತ್ತೆ. ಬಟ್ ಅಲ್ಲಿ ತನಕ ನಾವು ಇಲ್ಲಿರ್ಬೋದು, ಫೋಟೋಸ್ ಆಗಿರ್ಬೋದು, ಏನಾದರೂ ನೇಚರ್ ನೋಡ್ಕೊಂಡು ಇರ್ಬೋದು. ಬಟ್ ಏನು ಗೊತ್ತಾ, ನಾನು ಮೇಯ್ನ್ ಬೋಟಿಂಗ್ ಅಂತ ಹೇಳಿದೆ ನಾನು ಇಲ್ಲಿ ತೇಗಡಿಲಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಗೇ ಕರ್ಕೊಂಡು ಬರೋದು. ಅಲ್ಲಿ ನಾನು ಮುಂದೆ ವಿಡಿಯೋ ತೋರಿಸ್ತೀನಿ. 3:30ಗೆ ಒಂದು ಲಾಸ್ಟ್ ಬೋಟಿಂಗ್ ಇದೆ ಅಂತ ಹೇಳಿದ್ರು. ಅವರೇನೆ ಬಂದು ಹೋಗ್ತಾ ಇದ್ದಾರೆ. ಬಟ್ ಈಗ ನೀರು ಸ್ವಲ್ಪ ಕಡಿಮೆ ಇದೆ ಸಮ್ಮರ್ ಇರೋದ್ರಿಂದ. ಬಟ್ ನಾರ್ಮಲಲ್ಲಿ ತುಂಬ ನೀರಿರುತ್ತೆ. ನಾನು ತುಂಬ ಫೋಟೋಸ್ ಮತ್ತು ವಿಡಿಯೋಸ್ ನೋಡಿದ್ದೆ. ತೇಗಡಿಲಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಅನಿಮಲ್ಸ್ ಎಲ್ಲ ಇದೆ. ಅನಿಮಲ್ಸ್ ಎಲ್ಲ ಅಂಟ್ ಮಾಡಿರೋದೆಲ್ಲ ವೀಡಿಯೋಸ್ ಎಲ್ಲ ನಾನು ನೋಡಿದ್ದೆ. ಬಟ್ ನಾವು ಹೋದಾಗ ಅನ್ಫಾರ್ಚುನೇಟ್ಲಿ ನಾವು ಗೊತ್ತಿಲ್ಲ. ಬಟ್ ಯಾವ ಅನಿಮಲ್ಸೂ ನಾವು ನೋಡಿಲ್ಲ. ತುಂಬ ಸಫಾರಿಗೆ ಹೋಗಿದ್ದೀವಿ ಎಲ್ಲ ಕಡೆ, ಬಟ್ ಎಲ್ಲೂ ನಮಗೆ ಯಾವ ಅನಿಮಲ್ಸು ಸಿಕ್ಕಿಲ್ಲ. ಯೂಶ್ವಲಿ ಜಿಂಕೆ ಸಿಕ್ಕಿರುತ್ತೆ ಮತ್ತು ಆನೆ ಸಿಕ್ಕಿರುತ್ತೆ ಆ ಥರ. ಬಟ್ ಬೇರೆ ವೈಲ್ಡ್ ಅನಿಮಲ್ಸ್ ಅಂತೂ ನಾವು ನೋಡೇ ಇಲ್ಲ. ಸೊ ಸುಮ್ಮನೆ ಇನ್ನೇನು ಬಂದಿದ್ದೀವಲ್ಲ ತೇಗಡಿಗೆ, ಇದೊಂದಾದರೂ ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ. ನೋಡಿ ಇಲ್ಲಿದೆಯಲ್ಲ ಅದೇ ಬೋಟ್ ಬರ್ತಾ ಇರೋದು. ಅದು ಬಂದು ಒಂದು ರೌಂಡ್ ಏನೋ ಹಾಕ್ಸ್ಕೊಂಡು ಮತ್ತೆ ನೆಕ್ಸ್ಟು ಪಿಕ್ ಮಾಡಿರ್ತಾರಲ್ಲ ಅಲ್ಲೇ ಡ್ರಾಪ್ ಮಾಡ್ತಾರೆ. ಬಟ್ ಇದು ಪ್ರೈಸ್ ನನಗೆ ಗೊತ್ತಿಲ್ಲ, ಯಾಕಂದರೆ ಸೋಲ್ಡ್ ಔಟ್ ಆಗಿರೋದ್ರಿಂದ ಟಿಕೆಟ್ಸ್ ನಾವು ಆ ಕಡೆ ಸೈಡ್ ಹೋಗಲೇ ಇಲ್ಲ. ಸೊ ಸಫಾರಿಗೆ ಮಾತ್ರ ಬಂದ್ವಿ ನಾವು. ಬಟ್ ನನಗನ್ಸುತ್ತೆ ಈ ಸಫಾರಿ ವರ್ತ್ ಅಲ್ಲ ಅಂತ ಅನಿಸುತ್ತೆ. ನಂಗೆ ನಿಜ ವರ್ತ್ ಅನ್ನಿಸ್ಲಿಲ್ಲ. ಸುಮ್ಮನೆ ಈ ನೇಚರ್ ನೋಡ್ಕೊಂಬರಕ್ಕೆ ಹೋದ್ವಿ. ಬಟ್ ತೇಗಡಿಗೆ ಬಂದ್ವಲ್ವಾ, ತೇಗಡಿಗೆ ಬಂದು ಏನು ನೋಡಿಲ್ಲ ಅಂತಂದರೆ ಹೇಗೆ ಅಂತೇಳಿ ಇದನ್ನೊಂದು ನೋಡ್ಕೊಂಡು ಹೋದ್ವಿ. ಗೈಸ್ ಸುಮ್ಮನೆ ಅಷ್ಟೇ, ಇಲ್ಲಿ ಟೈಗರ್ ರಿಸರ್ವ್ ಅಂತ ಹಾಕಿದ್ದಾರೆ. ನೀವು ಬಂದರೆ ಯಾವ ಅನಿಮಲ್ಸು ಸಿಗೋಲ್ಲ, ಇಲ್ಲಿ ಏನೂ ಸಿಗೋಲ್ಲ. ಯಾರು ಬರಬೇಡಿ. ನಾವು ಬಂದ್ಬಿಟ್ಟಿದ್ದೀವಿ. 450 ರುಪೀಸ್ ಆಯಿತು. ಬಟ್ ಬೋಟಿಂಗ್ ಓಕೆ ಅನಿಸುತ್ತೆ. ಬಟ್ ಜಾಸ್ತಿ ನೀರಿದ್ದಾಗ ಓಕೆ. ಬಟ್ ಬೋಟಿಂಗ್ ಕ್ಲೋಸ್ ಆಗಿರೋದ್ರಿಂದ ನಾವು ಬೋಟಿಂಗ್ ಹೋಗಿಲ್ಲ. ಅದು ಫಿಲ್ ಆಗಿದೆ. ಅವರು ಎಲ್ಲ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನಾವು ನೆಕ್ಸ್ಟ್ ಟೈಮ್ ಬಂದಾಗ, ಇವಾಗ ಏನಾದ್ರು ನೋಡಿದೆ ನೀನು ಅನಿಮಲ್ಸ್ ನೋಡ್ದಾ? ನೋ.
ಫೀಲಿಂಗ್ ಸ್ಯಾಡ್. ಅಲ್ಲ ಅಟ್ಲೀಸ್ಟ್ ಇನ್ನೂ ಮುಂದೆ ಕರ್ಕೊಂಡು ಹೋಗ್ಬೇಕು ತಾನೆ. ಅಷ್ಟೇ ಇಷ್ಟೇ. ಅದಕ್ಕೆ ಇಷ್ಟು ನೋಡಿ ಎಲ್ಲರೂ ಬಂದು ಒಂದು ಡ್ರಾಪ್ ಮಾಡಿ ಹೋಗ್ತಾರೆ ನಮ್ಮನ್ನ ಬಸ್ಸಲ್ಲಿ. ನಾವಿಲ್ಲೇನಾದರೂ ಫೋಟೋಶೂಟ್ಸು ಏನಾದರೂ ತೊಗೊಂಡು ಮಾಡಿಕೊಂಡು ಬಂದು ನೆಕ್ಸ್ಟ್ ಯಾವ ಬಸ್ ಬೇಕಾದರೂ ನಾವು ಅದರಲ್ಲಿ ಪಿಕ್ ಮಾಡ್ಕೊಂಡು ಹೋಗುತ್ತೆ. ಇದು ನನಗೇನು ಅಷ್ಟು ವರ್ತ್ ಅಂತ ಅನ್ನಿಸಿಲ್ಲ. ಬಟ್ ಓಕೆ, ಪ್ಲೇಸ್ ಓಕೆ, ವ್ಯೂ ಚೆನ್ನಾಗಿದೆ. ಬಟ್ ಸಮ್ಮರ್ ಅಲ್ಲ, ಸ್ವಲ್ಪ ಬಿಸಿಲಿದೆ. ನೋಡಿ ಇಷ್ಟ ಆದರೆ ಬನ್ನಿ. ಪಾಪಚ್ಚೆ ಎಲ್ಲ ಫುಲ್ ನೋಡಾಯ್ತು ಗೈಸ್. ಎಲ್ಲ ಹೋಗ್ತಾ ಇದ್ದೀವಿ. ನಥಿಂಗ್, ಏನೂ ಇಲ್ಲ. ಯಾರು ಬರೋಕ್ಕೆ ಹೋಗ್ಬಿಡಿ, ಯಾರು ಬರಬೇಡಿ, ನಾವು ಬಂದ್ಬಿಟ್ಟಿದ್ದೀವಿ. ಏನು ಮಾಡೋದು ಗೊತ್ತಿಲ್ಲ. ಬಟ್ ವೀಡಿಯೋಸ್ ಎಲ್ಲ ನೋಡೇ ಬಂದ್ವಿ. ವೀಡಿಯೋಸಲ್ಲೆಲ್ಲ ಹೋಗಿ ಅಂತ ಇದ್ರು, ಇವಾಗ ಗೊತ್ತಾಯ್ತು ಬೇಡ ಅಂತ. ಕೂತ್ ಕಾಫಿ, ಟೀ, ಬನ್, ಬಿಸ್ಕೆಟ್. ಐಸ್ ಕ್ರೀಮ್ ತಿಂತೇವೆ. ಇನ್ನೊಂದು ಫೇಮಸ್ ದೇಕ್ಲಿಲಿ ಅಂದರೆ ಎಲಿಫೆಂಟ್ ಫೀಡಿಂಗ್ ಅಂತ, ತುಂಬ ಚೆನ್ನಾಗಿರುತ್ತೆ. ಅಲ್ಲೂ ಅಷ್ಟೇ ಎಲಿಫೆಂಟ್ನ ಫೀಡ್ ಮಾಡ್ಬೋದು, ಮತ್ತು ಅದಕ್ಕೆ ಸ್ನಾನ ಮಾಡಿಸ್ಬೋದು, ಮತ್ತು ಅದ್ರ ಜೊತೆ ಒಂದು ರೈಡ್ ಇರುತ್ತೆ. ಬಟ್ ಅಲ್ಲಿಯೂ ಅಷ್ಟೇ ತುಂಬ ರಶ್ ಇದ್ದಾರೆ ಅಂತಂದರು. ಯಾಕಂದರೆ ಹಾಲಿಡೇಸ್ ಇರೋದ್ರಿಂದ ಅದು ಎಲ್ಲ ಕಡೆ ತುಂಬ ರಶ್ಶು. ಸೊ ನಾವು ಅದನ್ನು ಸಹ ಕ್ಯಾನ್ಸಲ್ ಮಾಡಿದ್ವಿ. ನೆಕ್ಸ್ಟು ಆಲಪಿಗೆ ಹೋಗ್ಬಿಡೋಣ. ನಿಯರ್ ಆಲಪಿ ಬೀಚ್ ಹತ್ರ ಹೋಗಿ ಮಕ್ಳಿಗೆ ಬೀಚಲ್ಲಿ ಸ್ವಲ್ಪ ಹೊತ್ತು ಆಟಾಡ್ಸೋಣ ಅಂತ ಪ್ಲ್ಯಾನ್ ಮಾಡಿ ಇವಾಗ ನಾವು ಆಲಪಿ ರೋಡಲ್ಲಿ ಹೋಗ್ತಾ ಇದ್ದೀವಿ. ನಿಜ ಹೇಳಬೇಕು ಅಂದರೆ ಎಷ್ಟು ಚೆನ್ನಾಗಿತ್ತು ಅಂದರೆ ವ್ಯೂ ನೋಡಿ ನೀವೇ ನೋಡ್ತಾ ಇದ್ದೀರ. ಸಖತ್, ಮಕ್ಳಿಗೂ ಖುಷಿ ಆಯಿತು, ನನಗಂತೂ ವೆಯ್ಟ್ ಮಾಡ್ತಾಯಿದ್ದೆ ಎಲ್ಲಿ ಬರುತ್ತೆ ಫಾಗು. ಈ ಮುನ್ನಾರ್ ಅಂದರೆ ಫಾಗ್ ಅಂತ. ಬಟ್ ನೋಡಿ ಎಷ್ಟು ಸಖತ್ತಾಗಿತ್ತು ಅಂದರೆ ಸಖತ್ ಎಂಜಾಯ್ ಮಾಡಿದ್ದೀವಿ ನಾವು. ಫಾಗ್ ಮಾತ್ರ ನನಗಂತೂ ತುಂಬಾ ಇಷ್ಟ ಆಯಿತು. ಆಲ್ಮೋಸ್ಟ್ ಒಂದು 4:30 5 o'clock ಆಗಿತ್ತು ಅನಿಸುತ್ತೆ ಈ ಫುಲ್ ಫಾಗು. ನಾವು ಅಲ್ಲೇ ಎಲ್ಲಾದರೂ ನಿಯರ್ ಏನಾದರೂ ತೊಗೊಂಡು ತಿನ್ಕೊಂಡು ಒಂದು 1 hour ಸ್ಪೆಂಡ್ ಮಾಡೋಣ, ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತ ಪ್ಲ್ಯಾನ್ ಮಾಡಿದ್ವಿ. ಸರಿ, ಮಕ್ಕಳು ಅಷ್ಟೇ ಎಲ್ಲಾದರೂ ಕೆಳಗಡೆ ಇಳಿಯೋಣ, ಫೋಟೋಸ್ ತೊಗೊಳ್ಳೋಣ ಅಂತಲೇ ಇದ್ದರು. ಅದಕ್ಕೆ ಇವಾಗ ನಾವೆಲ್ಲಾದರೂ ಒಂದು ಒಳ್ಳೆ ಪ್ಲೇಸ್ ನೋಡಿ ಸ್ಟಾಪ್ ಮಾಡಿ ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ವ್ಯೂನ ಎಂಜಾಯ್ ಮಾಡಬೇಕು. ನಿಜ ನನಗೆ ಅಲ್ಲಿ ಮುನ್ನಾರಲ್ಲಿ ಅಷ್ಟು ಫಾಗ್ ಸಿಕ್ಕಲಿಲ್ಲ. ಬಟ್ ಆನ್ ದ ವೇ ನಾವು ಆಲಪಿಗೆ ಹೋಗೋ ರೋಡಲ್ಲಿ ಸಿಕ್ಕಾಪಟ್ಟೆ ಫಾಗ್ ಇತ್ತು. ನೋಡಿ ಎಷ್ಟು ಅಂದರೆ ನಮಗೆ ರೋಡೇ ಕಾಣಿಸ್ತಾ ಇರಲಿಲ್ಲ, ಅಷ್ಟೊಂದು ಫಾಗ್ ಇತ್ತು. ಬಟ್ ಲಿಟ್ರಲಿ ಸಖತ್ ಎಂಜಾಯ್ ಮಾಡಿದ್ದೀವಿ ನಾವು. ಐ ಲವ್ಡ್. ನಾನು ಇದನ್ನೇ ವೆಯ್ಟ್ ಮಾಡ್ತಾ ಇದ್ದಿದ್ದು. ಬಟ್ ಖುಷಿ ಆಯಿತು, ತುಂಬಾ ಖುಷಿ ಆಯಿತು. ಯಾವ ಪ್ಲೇಸ್ ಅಂತ ಗೊತ್ತಾಗ್ತಾ ಇಲ್ಲ, ಯಾವುದು ಊರು ಅಂತ ನಮ್ಗೆ ಗೊತ್ತಿಲ್ಲ. ಆನ್ ದ ವೇ ಹೋಗ್ತಾ ಇದ್ವಿ. ಅಲ್ಲಿ ನೋಡಿ ಹೆಂಗಿದೆ ಫಾಗ್ ಅಂತ. ಆ್ಯಕ್ಚುಲಿ ಸಮ್ಮರಲ್ಲಿ ನಮ್ಗೆ ಈ ಥರ ಹೇಳು ಕೊಡ್ಸಲ್ಲ ಗೈಸ್, ನಾವು ಕೊಡ್ಸಲ್ಲ. ಎಷ್ಟು ಕೇಳಿದ್ರೆ ಕೊಡ್ಸಲ್ಲ ಗೈಸ್. ಅಮೇಝಿಂಗ್ ವಾಟ್ ಎ ವ್ಯೂ. ಸಖತ್ತಾಗಿದೆ ಗೈಸ್, ಸೀರಿಯಸ್ಲಿ. ಫಾಗು ಫಾಗ್ ಅಲ್ಲಿಗೆ ಹೋಗ್ಬೇಕು. ತೆಗಿರಿ ಅಣ್ಣ, ವಿಡಿಯೋ ಮಾಡ್ತಿದ್ದೀರಾ? ಕೇಕ್ ತಿಂತಾ ಇದ್ದಾರೆ ನಾವೀಗ ಇಲ್ಲಿ. ಕುಟ್ಟಿಕ್ಕಲ್ಲ ತಿನ್ಸೋನ್ಗೆ ಗೈಸ್. ನೋಡಿ ಗೈಸ್ ಫಾಗ್ ಹೇಗಿದೆ ಅಂತ. ಅಲ್ಲಿ ಎಲ್ಲ ಕಾರ್ ಹಾಕ್ಕೊಂಡು ಕಾಯ್ತಾ ಇದ್ದಾರೆ. ನಾವು ಬಂದಿದ್ದೀವಿ ಇಲ್ಲಿ ಫೋಟೋ ತೆಗೆಸ್ಕೊಳಕ್ಕೆ ಬಂದ್ವಿ. ಸಖತ್ತಾಗಿದೆ. ಅಣ್ಣ ಬಂದರು.
ಹಾಯ್ ಗೈಸ್, ಟೈಮ್ ಎಷ್ಟು 10 o'clock ಆಯಿತು. 10 o'clock ನಾವು ಇವಾಗ ಆಲಪ್ಪಿಲಿ ರೂಮ್ ಮಾಡಿದ್ವಿ. ಇದೇ ನಮ್ಮ ರೂಮು. ಸೊ ಇಲ್ಲಿಗೆ ರೀಚ್ ಆಗಿದ್ದೀವಿ. ಬೆಳಗ್ಗೆ ಬೀಚ್ಗೆ ಹೋಗಬೇಕು. ದಿಸ್ ಇಸ್ ದ ರೂಮ್. ಥರ ಮನೆ ಥರ ಇದೆ, ಎಲ್ಲ ಮನೆಗಳೇ ಇದೆ. ಚೆನ್ನಾಗಿದೆ. ಕೇರಳ ಆಲಪ್ಪಿ ಬೀಚ್ ಹತ್ರ ರೂಮ್ ಮಾಡಿದ್ದೀವಿ. ಹೋಗಿದ್ದಾರೆ ಮಾತಾಡ್ಕೊಂಬರೋದಕ್ಕೆ. ಮಕ್ಕಳೆಲ್ಲ ಒಳಗಿದ್ದಾರೆ. ಅಪ್ಪ ಇವತ್ತಂತೂ ಫುಲ್ಲು ಟ್ರಾವೆಲ್ ಆಗೋಗಿದೆ. ಸಿಕ್ಕಾಬಟ್ಟೆ ಟಯರ್ಡ್ ಆಗಿದೆ ನಮಗೆಲ್ಲ, ರಾಧೇಶ್ ಅವ್ರಿಗೆ ಪಾಪಚ್ಚೆ ಫುಲ್ಲು ಓಡಿಸ್ಕೊಂಡ್ಬಿಟ್ಟಿದ್ರು ಗಾಡಿ. ಬನ್ನಿ ಹೋಗೋಣ ರೂಮ್. ನೈಟ್ ಬಂದಾಗ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಿಚ್ ಆಫ್ ಆಗೋಗಿತ್ತು ಫೋನು. ಸೊ ಇಲ್ಲಿ ಇವತ್ತು ನಾವು ಆಲಪ್ಪಿ ಬೀಚಲ್ಲಿ ರೂಮ್ ಮಾಡಿದ್ದೀವಿ. ಇದು ಸೊ ಎದ್ದು ಇವಾಗ ಬೀಚಿಗೆ ಹೋಗ್ತಾ ಇದ್ದೀವಿ. ನೈಟ್ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ. ತೋರಿಸ್ಬೇಕು ಬನ್ನಿ. ಇರೋ ತೋರಿಸ್ತೀನಿ ಬಂದು. ಅಂದರೂ ಮಳೆ ಬಂದಿದೆಯಂತೆ ನೈಟ್, ಆದರೆ ನೋಡಿ ಬೀಚ್ಗೆ ಹೋಗ್ತಾ ಇದ್ದೀವಿ. ಬೀಚ್ ಡ್ರೆಸ್ ಹಾಕ್ಕೊಂಡಿದ್ದೀವಿ. ನಾನು ಶಾರ್ಟ್ಸ್ ಹಾಕಿದ್ದೀನಿ. ಬನ್ನಿ ಹೋಗು ಬೀಚಿಗೆ. ಅದೇ ಬೀಚು. ಇಲ್ಲೇ ಆ ಕಡೆ ಅಲ್ಲೇನೋ ಅದೇನೋ ಅದೇ ವಿಕಾಸ್ ಅಂತ ಅವನೆಲ್ಲ. ವಿಡಿಯೋ ಪರೀಕ್ಷೆ ನೋಡ್ಬೇಕು ಪುಟ್ಟ. ಏಯ್ತು ಮೇಲಕ್ಕೆ ಐತಲ್ಲ. ಆಯ್ತು ಬಾ ಪರೀಶ್ವಿ. ಪರೀಕ್ಷೆ ಹಿಂದೆ ಕೂತ್ಕೊಳ್ರಿ. ಬರುತ್ತೆ ಫೋರ್ಸ್ ಬಂದ್ಬಿಟ್ರೆ ಬರುತ್ತೆ. ಶಾವಿಗೆ ಮತ್ತೆ ಏನು ಸಾಂಬಾರು ಪರೀಶ್ವಿ? ಕಡಲೆಕಾಳು ಸಾಂಬಾರು ಫೇವ್ರೆಟ್ ಪರೀಶ್ವಿ. ನಾವು ಕೇರಳದಲ್ಲಿ ಕೇರಳ ಫುಡ್ ತಿಂತಾ ಇದ್ದೀವಿ. ಇವರು ಪರೋಟ ತಿಂತಾ ಇದ್ದಾರೆ. ಚೆನ್ನಾಗಿತ್ತು ಅಲ್ವಾ? ಟೇಸ್ಟ್ ಆಗಿತ್ತು. ಚೆನ್ನಾಗಿದೆ ಪರೀಶ್ವಿ. ಇದೆಲ್ಲ ಬೀಚಲ್ಲಿ ಆಟ ಆಡ್ತಿದ್ದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದ್ದಾರೆ ನೋಡಿ. ಎಲ್ಲ ಏನಾಗಿದ್ದೀವಿ? ಎಲ್ಲ ಮಣ್ಣಾಗ್ಬಿಟ್ಟಿದ್ದೀವಿ. ಕವಿತಾ ಆಂಟಿ ಮಾನಿನ ಮುಂಗುಸಿ ಅಂತಿದ್ದಾರೆ. ಸದ್ವಿಕಾ ನೀನು ನೀನು ಏನೋ ಹೇಳಿದ್ಲಲ್ಲ ಅವಳು ಮೊನ್ನೆ ನೈಟು. ಚಿಂಪಾಂಜಿ ಚಿಂಪಾಂಜಿ ಅಂತ ಅಂದ್ಕೊಬಿಟ್ಟು ಅಯಾಮ್ ಇಡ್ಲಿ ಅವಳು. ಇದು ಹೋಗಿ ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತೀವಿ ನೆಕ್ಸ್ಟ್? ಏನು ಬೋಟ್ ಹೌಸ್ ಬೋಟ್ ಹೌಸ್ అంటే